ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ಹಳ್ಳಿ ಆಗಲಿ ನಗರ ಆಗಲಿ ಈಗ ಗ್ಯಾಸ್ ಸಿಲಿಂಡರ್ ಬಳಸದೇ ಇರೋರು ಸಿಗೋದೇ ಬಹಳ ಕಡಿಮೆ. ಇಂತಹ ಟೈಮಲ್ಲಿ ಸರ್ಕಾರ ಸಿಲಿಂಡರ್ಗೆ ಸಬ್ಸಿಡಿ ಕೂಡ ಹಿಂದೆ ಕೊಟ್ಟಿದೆ. ಗ್ಯಾಸ್ ಸಿಲಿಂಡರ್ ಬಳಸೋ ಗ್ರಾಹಕರೇ ಈ ಸುದ್ದಿ ನಿಮಗೆ ಬಹಳ ಇಂಪಾರ್ಟೆಂಟ್. ಕಾರಣ ನಿಮ್ಮ ಮನೆಯ ಗ್ಯಾಸ್ ಕನೆಕ್ಷನ್ಗೆ ಇನ್ನೂ KYC ಆಗಿಲ್ವಾ? ಹಾಗಿದ್ರೆ ನಿರ್ಲಕ್ಷ್ಯ ಮಾಡಬೇಡಿ, ತಡ ಮಾಡದೆ ಕೂಡಲೇ KYC ಮಾಡಿಸಿಕೊಳ್ಳಿ. KYC ಮಾಡಿಸದಿದ್ರೆ ಗೃಹ ಬಳಕೆಯ ಸಿಲಿಂಡರ್ ಪೂರೈಕೆಯಲ್ಲಿ ಸಮಸ್ಯೆಯಾಗತ್ತಾ? ಜೊತೆಗೆ ಸಿಲಿಂಡರ್ಗೆ ದುಬಾರಿ ಬೆಲೆ ಕೊಡಬೇಕಾಗತ್ತಾ? KYC ಎಲ್ಲಿ ಮಾಡಿಸಬೇಕು, ಯಾವಾಗ ಕೊನೆ ದಿನಾಂಕ, ಹೇಗೆ ಮಾಡಬೇಕು, ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಪೇಜ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಎಸ್ ವೀಕ್ಷಕರೇ, ಗ್ಯಾಸ್ ಸಿಲಿಂಡರ್ ಬಳಸೋ ಗ್ರಾಹಕರಿಗೆ KYC ಮಾಡಿಸದಿದ್ರೆ ಏನಾಗುತ್ತೆ? ತಡ ಮಾಡದೆ ಕೂಡಲೇ KYC ಮಾಡಿಸಿಕೊಳ್ಳಲೇಬೇಕು. ಕಾರಣ ಆಗಸ್ಟ್ 16ರ ಒಳಗೆ KYC ಪೂರ್ಣಗೊಳಿಸುವಂತೆ ಗ್ರಾಹಕರಿಗೆ ಸೂಚನೆ ನೀಡಲಾಗ್ತಿದೆ. ಗೃಹ ಬಳಕೆಯ LPG ಸಂಪರ್ಕ ಹೊಂದಿರುವ ಪ್ರತಿಯೊಬ್ಬ ಗ್ರಾಹಕರು KYC ಪೂರ್ಣಗೊಳಿಸಬೇಕು ಅಂತ ತೈಲ ಕಂಪನಿಗಳು, ಗ್ಯಾಸ್ ವಿತರಕರು ಈಗಾಗಲೇ ಮನವಿ ಮಾಡ್ತಿದ್ದಾರೆ. LPG ಗ್ರಾಹಕರ ಮಾಹಿತಿಯನ್ನು ಪರಿಶೀಲಿಸೋದು, ಅರ್ಹ ಫಲಾನುಭವಿಗಳನ್ನು ಗುರುತಿಸೋದು, ಸಬ್ಸಿಡಿ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತರೋದಕ್ಕೆ ದಾಖಲೆಗಳನ್ನು ಅಪ್ಡೇಟ್ ಮಾಡುವ ಉದ್ದೇಶದಿಂದ KYC ಪ್ರಕ್ರಿಯೆ ಮಾಡಲಾಗುತ್ತೆ. ಆಧಾರ್ ಆಧಾರಿತ ದೃಢೀಕರಣ ಪ್ರಕ್ರಿಯೆ ನಡೆಸಲಾಗ್ತಿದೆ. ಈಗಾಗಲೇ ಬಂದಿರುವ ಮಾಹಿತಿಯ ಪ್ರಕಾರ KYC ಪೂರ್ಣಗೊಳಿಸಿದ ಗ್ರಾಹಕರ ಸಬ್ಸಿಡಿ ಪ್ರಯೋಜನಕ್ಕೂ ಕೂಡ ವ್ಯತ್ಯಯ ಬರುವಂತಹ ಸಾಧ್ಯತೆ ಇರೋದ್ರಿಂದ ಗ್ಯಾಸ್ ಗ್ರಾಹಕರು ಕೊನೆ ಕ್ಷಣದವರೆಗೂ ಕಾಯದೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ. ಈಗಾಗಲೇ ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ಡೆಡ್ಲೈನ್ ಕೊಡಲಾಗಿತ್ತು. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಇದೀಗ ಆಗಸ್ಟ್ 16ರವರೆಗೆ ಗಡುವನ್ನು ವಿಸ್ತರಿಸಿದೆ. ಇನ್ನೇನು ಕೆಲವು ದಿನಗಳು ಮಾತ್ರ ಬಾಕಿ ಇದೆ. ಹಾಗಾಗಿ ಇಂಡಿಯನ್ ಆಗಿರ್ಬೋದು, ಭಾರತ್ ಗ್ಯಾಸ್ ಆಗಿರ್ಬೋದು, HP ಗ್ಯಾಸ್ ಸಂಪರ್ಕ ಹೊಂದಿರುವವರು ತಮ್ಮ ಸಂಬಂಧಪಟ್ಟ ಅಧಿಕೃತ ವ್ಯವಸ್ಥೆಯಲ್ಲಿ KYC ಸ್ಟೇಟಸ್ ಅನ್ನು ಪರಿಶೀಲನೆ ಮಾಡಿಕೊಳ್ಳಿ. KYC ಬಾಕಿ ಇದ್ರೆ ಅಗತ್ಯ ಇರುವಂತಹ ದೃಢೀಕರಣವನ್ನು ಇಮಿಡಿಯೇಟ್ ಆಗಿ ಪೂರ್ಣಗೊಳಿಸಿ. KYC ಮಾಡದಿದ್ರೆ ಏನಾಗಬಹುದು ಅಂತ ನೀವು ಕೇಳಿದ್ರೆ, ಪ್ರಸ್ತುತ 14.2 kg ಸಿಲಿಂಡರ್ ಬೆಲೆ ಒಂದೊಂದು ನಗರದಲ್ಲಿ ಒಂದೊಂದು ರೀತಿ ಇದೆ. ಬೆಂಗಳೂರಲ್ಲಿ ಇದು 945 ರೂಪಾಯಿ ಇದೆ. ಉಜ್ವಲ ಯೋಜನೆಯ ಫಲಾನುಭವಿ ಆಗಿದ್ದಲ್ಲಿ ಈ ಸಿಲಿಂಡರ್ ಮೇಲೆ 300 ರೂಪಾಯಿ ಸಬ್ಸಿಡಿ ಸಿಗುತ್ತೆ. ಹಾಗಾಗಿ ಇಲ್ಲಿ ಸಿಲಿಂಡರ್ ಒಂದಕ್ಕೆ ನೀಡಬೇಕಾಗಿರುವ ದರ 645 ರೂಪಾಯಿ. ಈ ಸೌಲಭ್ಯ KYC ಮಾಡಿಸಿದವರಿಗೆ ಮಾತ್ರ ಇದಿರುತ್ತೆ. ಆಗಸ್ಟ್ 16ರ ಗಡುವಿನೊಳಗೆ ಇದನ್ನು ಮಾಡಿಸದೇ ಇದ್ದಲ್ಲಿ ಮಾರ್ಕೆಟ್ ದರವನ್ನು ಕೊಟ್ಟು ಸಿಲಿಂಡರ್ ಪಡಿಬೇಕಾಗತ್ತೆ. ಸಬ್ಸಿಡಿ ದರದಲ್ಲಿ ದೊರೀತಾ ಇರುವ ಗೃಹ ಬಳಕೆಯ ಸಿಲಿಂಡರ್ನ ಬೆಲೆ ಈಗಾಗಲೇ 945 ರೂಪಾಯಿ ಇದೆ. ಆದರೆ KYC ಮಾಡಿಸಿದ ಗ್ರಾಹಕರು ಸಬ್ಸಿಡಿ ಸೌಲಭ್ಯ ಕಳ್ಕೊಂಡ್ರೆ ಅದೇ ಸಿಲಿಂಡರ್ಗೆ ಮಾರ್ಕೆಟ್ ದರದಂತೆ ವಾಣಿಜ್ಯ ದರದಲ್ಲಿ ಸಿಲಿಂಡರ್ ಖರೀದಿಸಬೇಕಾಗತ್ತೆ. 2108 ರೂಪಾಯಿ ಕೊಟ್ಟು ಕಮರ್ಷಿಯಲ್ ಸಿಲಿಂಡರ್ ಖರೀದಿಸಬೇಕಾಗತ್ತೆ. ಈಗಾಗಲೇ ಕೆಲವರು ಹೇಳುವ ಪ್ರಕಾರ KYC ಮಾಡಿಸದೇ ಇದ್ದ ಪಕ್ಷದಲ್ಲಿ ಗ್ಯಾಸ್ ಸಂಪರ್ಕ ರದ್ದಾಗೋದಿಲ್ಲ, ಬದಲಿಗೆ ಹೆಚ್ಚಿನ ಬೆಲೆಯನ್ನು ತೆತ್ತು ಸಿಲಿಂಡರ್ ಪಡ್ಕೊಳ್ಬೇಕಾಗತ್ತೆ ಅನ್ನೋದು. KYC ಬಾಕಿ ಉಳಿದ್ರೆ ಸಬ್ಸಿಡಿ ಪ್ರಯೋಜನದಲ್ಲಿ ಸಮಸ್ಯೆ ಆಗಬಹುದು. KYC ಸಮಸ್ಯೆಗಳಿಗೆ ಅಂದರೆ ಸೇವೆಗಳಿಗೆ ಸಂಬಂಧಪಟ್ಟ ಹಾಗೆ ವ್ಯತ್ಯಯ ಆಗುವಂತಹ ಚಾನ್ಸಸ್ ಕೂಡ ಇದೆ. ಹಾಗಾಗಿ ನೀವು ನಿಮ್ಮ ಹತ್ತಿರದ ಗ್ಯಾಸ್ ಏಜೆನ್ಸಿಯನ್ನು ಸಂಪರ್ಕ ಮಾಡಿಕೊಳ್ಳಿ ಅಥವಾ ನೀವೇ ಅದನ್ನು ಸ್ಟೇಟಸನ್ನು ಚೆಕ್ ಮಾಡಬೇಕು. ಹಾಗಾದರೆ ಮಾಡಬೇಕಾಗಿರೋದೇನು? ನೀವು ಗ್ಯಾಸ್ ಹೊಂದಿರುವ ಕಂಪನಿಯ ಅಧಿಕೃತ ಮೊಬೈಲ್ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಉದಾಹರಣೆ ಇಂಡೇನ್, ಭಾರತ್ ಗ್ಯಾಸ್ ಅಥವಾ HP ಗ್ಯಾಸ್. ನಿಮ್ಮ ಗ್ಯಾಸ್ ಸಂಪರ್ಕಕ್ಕೆ ಲಿಂಕ್ ಮಾಡಲಾದ ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಯನ್ನು ನಮೂದಿಸುವ ಮೂಲಕ ಅಪ್ಲಿಕೇಶನ್ಗೆ ಲಾಗಿನ್ ಮಾಡಿ. ಅಪ್ಲಿಕೇಶನ್ ಹೋಮ್ಗೆ ಹೋಗಿ KYC ಅಥವಾ ಆಧಾರ್ ಪರಿಶೀಲನೆ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ. ಮೊಬೈಲ್ ಕ್ಯಾಮೆರಾ ಬಳಸಿ ಮುಖ ದೃಢೀಕರಣ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ. ಹಾಗೆಯೇ ಫಾರ್ಮ್ ಅನ್ನು ಸಲ್ಲಿಸಿ. ನಿಮ್ಮ KYC ಪ್ರಕ್ರಿಯೆ ಕೆಲವೇ ನಿಮಿಷಗಳಲ್ಲಿ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ. ಗ್ರಾಹಕರ ಹೆಚ್ಚಿನ ತೊಡಕಾಗಿರ್ಬೋದು, ಸಬ್ಸಿಡಿ ವಿಳಂಬವನ್ನು ತಪ್ಪಿಸೋದಕ್ಕೆ ಈ ಪ್ರಕ್ರಿಯೆಯನ್ನು ಸಾಧ್ಯ ಆದಷ್ಟು ಬೇಗ ಮಾಡಬೇಕು. ಕೇಂದ್ರ ಈ ಹಿಂದೆ ಕೊಟ್ಟ ಸ್ಪಷ್ಟೀಕರಣದಲ್ಲಿ ಕೇವಲ ಬಯೋಮೆಟ್ರಿಕ್ ಆಧಾರ್ ಅಥೆಂಟಿಕೇಶನ್ ಪೂರ್ಣಗೊಳಿಸಿಲ್ಲ ಅನ್ನುವ ಕಾರಣಕ್ಕೆ ಗ್ರಾಹಕರ ಸೇವೆ ಅಥವಾ ಪ್ರಯೋಜನವನ್ನು ನಿಲ್ಲಿಸಲಾಗಿಲ್ಲ ಅಂತ ತಿಳಿಸಿತ್ತು. ಆದರೆ KYC ಮಾಡದಿದ್ರೆ ಗೃಹ ಬಳಕೆಯ ಸಿಲಿಂಡರ್ ಸಿಗುತ್ತಾ ಇಲ್ವಾ, ಕಡ್ಡಾಯವಾಗಿ 2108 ಕೊಟ್ಟು ಕಮರ್ಷಿಯಲ್ ಸಿಲಿಂಡರ್ ಖರೀದಿಸಬೇಕು ಅನ್ನುವ ವಿಚಾರಗಳು ಕೂಡ ದೇಶದಾದ್ಯಂತ ಅನ್ವಯಿಸುವ ಅಧಿಕೃತ ಕೇಂದ್ರ ಸರ್ಕಾರದ ನಿಯಮ ಅಂತ ಪರಿಗಣಿಸುವ ಮೊದಲು ನಿಮ್ಮ ಗ್ಯಾಸ್ ಏಜೆನ್ಸಿ ಅಥವಾ ಅಧಿಕೃತ LPG ಕಂಪನಿಯ ಮಾಹಿತಿಯನ್ನು ಪರಿಶೀಲನೆ ಮಾಡಿಕೊಳ್ಳಿ. ಮನೆಯಲ್ಲೇ KYC ಮಾಡಬಹುದಾ ಅಂತ ಹೇಳಿದ್ರೆ ನಾನು ಆಗಲೇ ಹೇಳಿದಾಗೆ ಎಕ್ಸಾಕ್ಟ್ಲಿ ಮಾಡಬಹುದು. ಮೊಬೈಲ್ ಅಪ್ಲಿಕೇಶನ್ ಮೂಲಕ KYCಯನ್ನು ಮಾಡ್ಕೊಳ್ಳೋದಕ್ಕೆ ನೀವು ಯಾವ ತೈಲ ಮಾರುಕಟ್ಟೆ ಕಂಪನಿಯ ಅಧಿಕೃತವಾದಂತಹ ನೀವು ಗ್ಯಾಸನ್ನು ನೀವು ಬಳಕೆ ಮಾಡ್ತಾ ಇದ್ದೀರಾ ಅಥವಾ ಆಧಾರ್ ಅಥೆಂಟಿಕೇಶನ್ ಪೂರ್ಣಗೊಳಿಸುವ ಅವಶ್ಯಕತೆ ಇರೋದಾದ್ರೆ, ಒಂದು ವೇಳೆ ನೀವು ಇಂಡಿಯನ್ ಗ್ರಾಹಕರೇ ಆದರೆ ಇಂಡಿಯನ್ ಆಯಿಲ್ ವ್ಯವಸ್ಥೆ, ಭಾರತ್ ಗ್ಯಾಸ್ ಗ್ರಾಹಕರಾದರೆ ಭಾರತ್ ಗ್ಯಾಸ್ ವ್ಯವಸ್ಥೆ, HP ಗ್ಯಾಸ್ ಗ್ರಾಹಕರಾದರೆ HPCLನ ಅಧಿಕೃತ ವ್ಯವಸ್ಥೆಯನ್ನು ಬಳಸಬಹುದು. ಈಗಾಗಲೇ ಕೇಂದ್ರ ಕೊಟ್ಟ ಮಾಹಿತಿಯ ಪ್ರಕಾರ ಗ್ರಾಹಕರು ಮೊಬೈಲ್ ಅಪ್ಲಿಕೇಶನ್ ಮೂಲಕ ಸ್ವತಃ ಅಥೆಂಟಿಕೇಶನ್ ಕೂಡ ಮಾಡಿಕೊಳ್ಳಬಹುದು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು.
ಇಂಡಿಯನ್ ಗ್ಯಾಸ್ ಆದರೆ ಆಧಾರ್ ಆಧಾರಿತ ಫೇಸ್ ಬಯೋಮೆಟ್ರಿಕ್ KYCನ ಮನೆಯಲ್ಲೇ ಮಾಡಬಹುದು. ಇಂಡಿಯನ್ ಆ್ಯಪ್, ಇಂಡಿಯನ್ ಆಯಿಲ್ ಒನ್ ಅಥವಾ ಆಧಾರ್ ಫೇಸ್ ID ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಆ ಒಂದು ಆ್ಯಪನ್ನು ಡೌನ್ಲೋಡ್ ಆದ ನಂತರ ಇಂಡಿಯನ್ ಆಯಿಲ್ ಒನ್ ಆ್ಯಪನ್ನು ಓಪನ್ ಮಾಡಬೇಕು. ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಹಾಗೆಯೇ ಇಮೇಲ್ ID ಬಳಸಿ ಸೈನ್ ಅಪ್ ಮಾಡಬೇಕು. ಕ್ಯಾಶ್ ಮೆಮೊ ಅಥವಾ ಸಬ್ಸ್ಕ್ರಿಪ್ಷನ್ ವೋಚರಲ್ಲಿರುವ 16 ಅಂಕಿಯ LPG IDಯನ್ನು ಲಿಂಕ್ ಮಾಡಿ. ಆಗ ಗ್ರಾಹಕರ ವರದಿಗಳು ಕಾಣಿಸುತ್ತೆ. ನಂತರ ಹೋಮ್ ಸ್ಕ್ರೀನ್ಗೆ ಹೋಗಿ ಮೈ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿರುವ LPG ವಿವರಗಳನ್ನೊಮ್ಮೆ ಪರಿಶೀಲನೆ ಮಾಡಿದ ನಂತರ KYC ಆಯ್ಕೆ ಮೇಲೆ ಕ್ಲಿಕ್ ಮಾಡಬೇಕು. ಸ್ಕ್ರೀನ್ ಮೇಲೆ ಕಾಣಿಸುವ ನಿಯಮಗಳು ಮತ್ತು ಷರತ್ತುಗಳನ್ನು ಓದಿ ಒಪ್ಪಿಗೆಯನ್ನು ಕೊಡಬೇಕು. ಫೇಸ್ ಅಥೆಂಟಿಕೇಶನ್ ಪುಟದಲ್ಲಿರುವ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿ ಫೇಸ್ ಸ್ಕ್ಯಾನ್ ಬಟನ್ ಕ್ಲಿಕ್ ಮಾಡಿದರೆ ಆಧಾರ್ ಬಯೋಮೆಟ್ರಿಕ್ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತೆ. ಈ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ನಿಮ್ಮ KYC ಸ್ಟೇಟಸ್ ಅನ್ನು ನೀವು ಪರಿಶೀಲನೆ ಮಾಡಬಹುದು. ಅದರಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಆಧಾರ್ ಬಯೋಮೆಟ್ರಿಕ್ ಲಾಕ್ ಆಗಿದ್ರೆ ಮೊದಲು ನೀವು ಅದನ್ನು ಅನ್ಲಾಕ್ ಮಾಡ್ಕೋಬೇಕು. ಇಲ್ಲದಿದ್ದರೆ ಈ ಪ್ರಾಸೆಸ್ ಮುಂದಕ್ಕೆ ಹೋಗೋದಿಲ್ಲ. ಸೊ ಮೊಬೈಲ್ ಮೂಲಕ ಏನಾದರೂ ಪ್ರಕ್ರಿಯೆ ಪೂರ್ಣಗೊಳಿಸೋದಕ್ಕೆ ನಿಮಗೆ ಸಾಧ್ಯ ಆಗದಿದ್ದರೆ ನಿಮ್ಮ LPG ವಿತರಕರನ್ನು ಸಂಪರ್ಕ ಮಾಡಿ. ಗ್ಯಾಸ್ ಸಿಲಿಂಡರ್ ಡೆಲಿವರಿ ಸಂದರ್ಭದಲ್ಲಿ ಡೆಲಿವರಿ ಪರ್ಸನಲ್ ಮೂಲಕವೂ ಕೂಡ ಬಯೋಮೆಟ್ರಿಕ್ ಆಧಾರ್ ಅಥೆಂಟಿಕೇಶನ್ ಮಾಡೋದಕ್ಕೆ ಅವಕಾಶ ಇದೆ ಅಂತ ಕೇಂದ್ರ ಸರ್ಕಾರ ತಿಳಿಸಿದೆ. ಅದರಲ್ಲಿ ಗಮನಿಸಬೇಕಾಗಿರೋದಂತ ಹೇಳಿದ್ರೆ ಈಗಾಗಲೇ ಸಂಬಂಧಪಟ್ಟ ತೈಲ ಕಂಪನಿ ಅಥವಾ ಅಧಿಕೃತ ಗ್ಯಾಸ್ ವಿತರಕರಿಂದಲೇ ಮಾಹಿತಿ ಪಡೆದು ಖಚಿತಪಡಿಸಿಕೊಳ್ಬೇಕು. ಯಾವುದೇ ಅನಧಿಕೃತ ಲಿಂಕ್ಗಳಿಗೆ ಅಥವಾ ವ್ಯಕ್ತಿಗೆ ಆಧಾರ್, OTP, ಬ್ಯಾಂಕ್ ವಿವರಗಳು ಅಥವಾ ಇತರೆ ವೈಯಕ್ತಿಕ ಮಾಹಿತಿಯನ್ನು ಕೊಡಬೇಡಿ. ಇನ್ನು ಎಲ್ಲ ಗ್ರಾಹಕರು ಕಡ್ಡಾಯವಾಗಿ ಗ್ಯಾಸ್ ಏಜೆನ್ಸಿಗೆ ಹೋಗಬೇಕಾಗಿಲ್ಲ. ಆಗಲೇ ಹೇಳಿದಾಗೆ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಕೂಡ ನೀವು ಅದನ್ನು ಪೂರ್ಣಗೊಳಿಸಬಹುದು. ಒಂದು ವೇಳೆ ಪೂರ್ಣಗೊಳಿಸಿಲ್ಲ ಅಂತ ಹೇಳಿದ್ರೆ ಏನು ಅಂತ ನೋಡಿದ್ರೆ ಈಗಾಗಲೇ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿ ಗ್ರಾಹಕರಿಗೆ ಆಧಾರ್ ಆಧಾರಿತ ಬಯೋಮೆಟ್ರಿಕ್ KYC ಮಾರ್ಚ್ 2026ರಿಂದಲೇ ಕಡ್ಡಾಯಗೊಳಿಸಲಾಗಿತ್ತು. ಇದನ್ನು ಒಂದು ವೇಳೆ ನೀವು ಮಾಡಿಸಿಲ್ಲ ಅಂತ ಹೇಳಿದ್ರೆ ನಿಮಗೆ ಇರುವಂತಹ ಸೌಲಭ್ಯಗಳು ಕಟ್ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಸೊ ಕಮರ್ಷಿಯಲ್ ಸಿಲಿಂಡರ್ ದರದಲ್ಲೇ ನೀವು ಸಿಲಿಂಡರ್ ಅನ್ನ ತೆಗೆದುಕೊಳ್ಳುವಂತಹ ಅವಶ್ಯಕತೆ ಕೂಡ ಇರುತ್ತೆ. ಹಾಗಾಗಿ ಆದಷ್ಟು ಬೇಗ KYC ಮಾಡಿಸ್ಕೊಳ್ಳಿ. ನೀವು ಯಾವ ರೀತಿಯ ಸಿಲಿಂಡರ್ ದರವನ್ನು ಕೊಡ್ತಿದ್ದೀರೋ ಆ ದರದಲ್ಲೇ ಸಿಲಿಂಡರ್ನ ಪಡೆಯುವ ಪ್ರಕ್ರಿಯೆಗಳು ಆಗಲಿ ಅಂತ ನಾವು ಕೂಡ ಆಶಿಸ್ತೇವೆ. ಥ್ಯಾಂಕ್ ಯು ಸೋ ಮಚ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆ್ಯಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆ್ಯಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.